ನಮಸ್ತೆ. ಇದು ಶಿವರಾತ್ರಿ ಹಬ್ಬ ಹಾಗೆ ನೆಕ್ಸ್ಟ್ ಡೇ 2 ದಿನದ ವ್ಲಾಗ್ ಆಗಿರತ್ತೆ. ಇನ್ನ ಹಬ್ಬದ ದಿನ ನಾನು ರವೆ ಉಂಡೆ ಮಾಡ್ಕೊಂಡು ಸಿಂಪಲ್ ಆಗಿ ಫಲಹಾರ ಎಲ್ಲ ಮಾಡಿ ದೇವರಿಗೆ ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡಿದ್ದು. ಅವತ್ತಿನ ದಿನ ನಾವು ಉಪವಾಸ ಇದ್ವಿ. ಇನ್ನ ಪೂಜೆ ಎಲ್ಲ ಪಾವನಿನೇ ಮಾಡ್ಕೊಂಡ್ಲು. ಅದಾದ್ಮೇಲೆ ನೆಕ್ಸ್ಟ್ ಡೇ ನಾವು ಅಡ್ಗೆಗಳನ್ನೆಲ್ಲ ಮಾಡಿ ಮತ್ತೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಬಿಟ್ಟು ಊಟ ಮಾಡೋದು, ಈ ರೀತಿ ನಾವು ಹಬ್ಬನ ಮಾಡ್ತೀವಿ. ಇನ್ನ ನಮ್ಮನೆಯವ್ರಿಗೆ ಹಬ್ಬಕ್ಕೆಲ್ಲ ರಜಾ ಎಲ್ಲ ಏನೂ ಇರ್ಲಿಲ್ಲ. ಸೊ ಬೆಳಿಗ್ಗೆನೆ ನಾನು ಹಬ್ಬದ ಅಡ್ಗೆ ಎಲ್ಲ ಏನೇನ್ ಮಾಡಿದೆ ಎಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಕೊಟ್ಟೆ. ಅವರು ಆಫೀಸ್ಗೆಲ್ಲ ಹೋದ್ರು. ಆಮೇಲೆ ನಾನು ಮತ್ತೆ ಪಾವನಿ ಇಬ್ರೆ ಮನೆಯಲ್ಲಿ ಸ್ವಲ್ಪ ಹೊತ್ತು ಅದು ಇದು ಕೆಲ್ಸಗಳಿತ್ತು, ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಇನ್ನ ಸುಮಾರು ಜನ ನನ್ಗೆ ಪಾವನಿ ಮತ್ತೆ ಹನಿದು ಡ್ರೆಸ್ ಡೀಟೇಲ್ಸ್ನೆಲ್ಲ ಕೇಳ್ತಾ ಇದ್ರಿ. ಮೆಟೀರಿಯಲ್ ಯಾವುದು, ಯಾವ ತರ ಡಿಸೈನ್ ನ ಸ್ಟಿಚ್ ಮಾಡಿಸಿದ್ದೀರಾ, ಎಷ್ಟಾಯ್ತು ಕಾಸ್ಟ್ ಅಂತ ಎಲ್ಲಾನು. ಸೊ ಅದನ್ನ ಕಂಪ್ಲೀಟ್ ಆಗಿ ನಾನು ಈ ಒಂದು ಬ್ಲಾಗ್ ಅಲ್ಲಿ ಹೇಳಿದ್ದೀನಿ. ಮತ್ತೆ ಹಾಗೇನೆ ಟೈಲರ್ ಡೀಟೇಲ್ಸ್ ಯಾಕೆ ನೀವು ಕೊಡ್ತಿಲ್ಲ ಅಂತಾನು ಕೇಳ್ತಿದ್ರಿ. ಅದ್ರ ಡೀಟೇಲ್ಸ್ ನಾನು ಇದರಲ್ಲಿ ಹೇಳಿದ್ದೀನಿ. ಇವತ್ತು ಈ ವ್ಲಾಗ್ ನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಆ ವ್ಲಾಗ್ ನ ಚೆಕ್ಔಟ್ ಮಾಡಿ ಅಂತ